ಗುರುಗಳೇ, ಮೊದಲಿಗೆ ಮೇಷರಾಶಿಯ ರಾಶಿ ಫಲ ಹೇಗಿದೆ? ಮೇಷರಾಶಿಯವರಿಗೆ ಈ ವರ್ಷ ಈಗಾಗಲೇ ಗುರುಬಲ ಇತ್ತು. ಯಾಕೆಂದರೆ ಗುರು ವೃಷಭದಲ್ಲಿದ್ದ. ಈ ವರ್ಷ ಗುರುಬಲ ಇರೋದಿಲ್ಲ, ಗುರುಬಲ ಹೊರಟೋಗುತ್ತೆ. ಯಾವಾಗ? ಮೇಯಿಂದ ಆಚೆ. ಗುರುಬಲ ಇಲ್ಲದೆ ಇದ್ರೂ ಕೂಡ ಬೇರೆ ಗ್ರಹಗಳ ಪ್ರಭಾವ ಚೆನ್ನಾಗಿರೋದ್ರಿಂದ ಈ ವರ್ಷ ಸಾಕಷ್ಟು ಶುಭ ಫಲಗಳು ಏನು ಮೇಯಿಂದ ಆಚೆ ಇವರಿಗೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಆರ್ಥಿಕ ವ್ಯವಸ್ಥೆಗಳು ಚೆನ್ನಾಗಿರುತ್ತೆ, ಆಸೆ ಆಕಾಂಕ್ಷೆಗಳಿರುತ್ತೆ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ, ಕುಟುಂಬ ಪೂರ್ಣ ಸಹಕಾರ ಇರ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಉದ್ಯೋಗದಲ್ಲೂ ಕೂಡ ಬದಲಾವಣೆ ಮಾಡ್ಕೋತೀರಾ. ವರ್ಷದ ಮಧ್ಯಭಾಗದಲ್ಲಿ ನನಗೆ ಉದ್ಯೋಗ ಬೇಡಪ್ಪ ಅಂತ ಹೇಳಿ ಬೇರೆ ಹೋಗ್ತಕ್ಕಂಥದ್ದು ಅಥವಾ ವ್ಯಾಪಾರ ಮಾಡೋಕ್ಕೆ ಹೋಗೋದು, ವ್ಯಾಪಾರಸ್ಥರಿಗೆ ಚೆನ್ನಾಗಿರುತ್ತೆ. ಮಹಿಳೆಯರಿಗೆ ಭಾಳಷ್ಟು ಶುಭದ ಕಾಲ 2025 ಆಗಿರುತ್ತೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆಮೇಲೆ ಇವರಿಗೆ ಇನ್ನು ಬಹು ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಯಾರಿಗಾದರೂ ಜಾಮೀನು ಅಥವಾ ಹಣ ಕೊಡಿಸಿ ಆ ವಿಷಯಗಳಲ್ಲೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಉದ್ಯಮಿದಾರರಿಗೆ ಚೆನ್ನಾಗಿರುತ್ತೆ. ಮೇಷರಾಶಿಯವರಿಗೆ ಪರಿಹಾರ ಏನು? ಪರಿಹಾರ ಅಂತ ಹೇಳಿದಾಗ ಈ ರಾಶಿಯವರಿಗೆ ದುರ್ಗಾರಾಧನೆ ಮಾಡ್ಕೊಳ್ಳೋದು, ಸಾಕಷ್ಟು ಈ ವರ್ಷದಲ್ಲಿ ಸಾಧ್ಯವಾದರೆ ಒಂದಷ್ಟು ನದಿಯ ಸ್ನಾನ, ಪವಿತ್ರ ನದಿಗಳ ಸ್ನಾನ ಮಾಡ್ಕೊಳ್ಳೋದು, ದುರ್ಗಾರಾಧನೆ ಮಾಡ್ಕೊಳ್ಳೋದು, ನಿಂಬೆಯ ದೀಪವನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಅಥವಾ ದುರ್ಗಿಯ ದೇವಸ್ಥಾನದಲ್ಲಿ 5 ಶುಕ್ರವಾರಗಳು ದೇವಿಯ ದೇವಸ್ಥಾನದಲ್ಲಿ ನಿಂಬೆಯ ದೀಪವನ್ನು ಹಚ್ಚಿ ಸಂಧ್ಯಾ ಕಾಲದಲ್ಲಿ ಬನ್ನಿ, ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಪರಿಹಾರ ಮಂತ್ರ, ನೀವು ಪರಿಹಾರ ಮಂತ್ರ ಅಂದರೆ ನರಸಿಂಹನ ಮಂತ್ರ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಈ ಮಂತ್ರವನ್ನು ನೀವು ಪಠನೆ ಮಾಡಿ, ಅಥವಾ ಎಲ್ಲ ಕಡೆ ಸಿಗುತ್ತೆ, ಅದನ್ನು ಬೈಹಾಟ್ ಮಾಡ್ಕೊಳ್ಳಿ. ಅದನ್ನು ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಮೇಷರಾಶಿಯ ಆದಾಯ ಹಾಗೆ ಖರ್ಚು ಹೇಗಿರುತ್ತೆ? ಇಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಈ ವರ್ಷದಲ್ಲಿ ಏನಾಗುತ್ತೆ, ನಿಮಗೆ ಆದಾಯ ಬರುತ್ತೆ, ಆದರೆ ಸ್ವಲ್ಪ ಮಟ್ಟಿಗೆ ಖರ್ಚು ಜಾಸ್ತಿ ಆಗುತ್ತೆ. ಹಾಗೆ ಅಂದರೆ ಆದಾಯ 6, 8 ಖರ್ಚಾಗುತ್ತೆ.